ನಮಸ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಸುಮಾರು ರೀತಿ ಚಟ್ನಿ ಪುಡಿಗಳನ್ನು ಮಾಡಿರ್ತೀವಿ. ಶೇಂಗಾ ಚಟ್ನಿ, ಗುರಳ ಚಟ್ನಿ, ಪುಟಾಣಿ ಚಟ್ನಿ, ಅಗಸಿ ಚಟ್ನಿ, ಈ ರೀತಿಯಾಗಿ ನಾನು ಇವತ್ತೊಂದು ಶೇಂಗಾ ಚಟ್ನಿಯಲ್ಲಿ ಒಂದು ಹೆಲ್ದಿ ಆಗಿರುವ ಕಡಲೆ ಬೀಜ ಮತ್ತು ಬಾದಾಮನ್ನು ಹಾಕೊಂಡು ಒಂದು ಚಟ್ನಿ ಪುಡಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮೊದಲನೇದಾಗಿ ಬಾದಾಮನ್ನು ಹುರ್ಕೊಳ್ಳೋಣ. ಇದಕ್ಕಾಗಿ ನಾನು 1/4 ಕಪ್ ಅಷ್ಟು ಬಾದಾಮನ್ನು ತಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕಪ್ಪು ಆಗುವವರೆಗೂ ಹುರ್ಕೊಳ್ಳಿ. ಇದನ್ನ ಜಾಸ್ತಿ ಹುರ್ಕೋಬೇಡಿ. ಆಮೇಲೆ ಇದನ್ನ ಸ್ವಲ್ಪ ತೆಗೆದ್ಬಿಟ್ಟು ಆಮೇಲೆ ಅದೇ ಕಡೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ಅದಕ್ಕೆ ಸರಿಯಾಗಿ ತೊಳೆದ್ಬಿಟ್ಟು ಒಣಗಿಸಿರುವ ಕರಿಬೇವು ಸೊಪ್ಪನ್ನು ಹಾಕೊಂಡು ಅದ್ರ ಜೊತೆಗೆ 1 ಇಂಚಷ್ಟು ಶುಂಠಿ, ಅದರಿಂದ 12 ಬೆಳ್ಳುಳ್ಳಿ ಹೆಸಳು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಎಲ್ಲವನ್ನು ಹಾಕೊಂಡು ಕರಿಬೇವು ಸೊಪ್ಪು ಸ್ವಲ್ಪ ಗರಿ ಗರಿ ಆಗುವವರೆಗೂ ಇದನ್ನ ಸರಿಯಾಗಿ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಇಂಗು ಹಾಗೂ ಖಾರಕ್ಕೆ ತಕ್ಕಂತೆ ಒಣ ಖಾರದ ಪುಡಿ ಹಾಕೊಂಡು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಜೊತೆ 1 ಕಪ್ ಅಷ್ಟು ಹುರಿದಿರುವ ಕಡಲೆ ಬೀಜ ಹಾಗೂ ನಾವು ಹುರಿದಿಟ್ಟುಕೊಂಡಿರುವ ಬಾದಾಮು ಹಾಗೂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಸ್ವಲ್ಪ ಬೆಲ್ಲ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನು ಸರಿಯಾಗಿ ಕಲಿಸಿ ಇದು ಪೂರ್ತಿ ತಣ್ಣಗಾಗುವವರೆಗೂ ಬಿಟ್ಟುಬಿಡಿ. ಆಮೇಲೆ ಇದನ್ನ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ರೆ ನಮ್ದೀಗ ಶೇಂಗಾ ಹಾಗೂ ಬಾದಾಮದ ಹೆಲ್ದಿ ಆಗಿರುವ ಚಟ್ನಿ ರೆಡಿ ಆಯಿತು.